ನಮಸ್ಕಾರ. ಐಂಗರ್ ಫುಡ್ಸ್ ಇಂದ ಜಯರಾಮ್. ಇವತ್ತು ನಾನು ಗೀತಾ ಶೇಷಾದ್ರಿ ಅವ್ರ ಮನೇಲಿ ಇದ್ದೀನಿ. ಅವರು ನೋಡಿ ಎಲ್ಲ ಐಟಮ್ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ಒಂದು ಐಟಮ್ ಮಾಡಿ ತೋರಿಸ್ತಾರೆ. ಏನ್ ಮೇಡಮ್, ಏನ್ ಮಾಡಿ ತೋರಿಸ್ತಾರೆ ಇವತ್ತು? ನಮಸ್ಕಾರ ವೀಕ್ಷಕರಿಗೆಲ್ರಿಗೂ, ಜಯರಾಮ್ ಸರ್ಗೂ ನಮಸ್ಕಾರ. ಇವತ್ತು ತರಕಾರಿ ಎಲ್ಲ ಹಾಕಿದ್ದು ಸಾಗು ಮಾಡಿ ತೋರ್ಸೋಣ ಅಂತ. ಇದು ಚಪಾತಿ, ಪೂರಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ನೆಂಚ್ಕೋಬಹುದು. ತರಕಾರಿಗಳು ಇಷ್ಟು ತಗೊಂಡಿದ್ದೀನಿ, ಬೇಕಂದ್ರೆ ನೀವು ಇನ್ನೂ ತಗೋಬಹುದು. ಇಷ್ಟು ತರಕಾರಿ ನಾನು ತಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸು ಟೊಮೆಟೊ, ಬಟಾಣಿ ಕಾಳು, ಹುರುಳಿಕಾಯಿ, ಸೀಮೆ ಬದನೆಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ. ಇದಿಷ್ಟು ಒಂದೊಂದು ಕಪ್ ಎಲ್ಲಾನು. ಇದು ರುಬ್ಬಕ್ಕಿದು ಪುದೀನ ಹಾಕಿ ಮಾಡ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎರಡು ಹಾಕಿಲ್ಲ. ರುಬ್ಬಕ್ಕೆ ಪುದೀನ ಹುರಿಯೋ ಅವಶ್ಯಕತೆ ಇಲ್ಲ, ಆಮೇಲೆ ಕುದಿಸೋದ್ರಿಂದ. ಹುರ್ಗಡ್ಲೆ, ಗೋಡಂಬಿ, ತೆಂಗಿನಕಾಯಿ, ಇದು 2 ಏಲಕ್ಕಿ, 1 ಇಂಚು ದಾಲ್ಚಿನ್ನಿ, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನು ಗಸಗಸೆ, 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ಗಾರ್ನಿಶಿಂಗ್ಗೆ ಸಣ್ಣಕ್ಕೆ ಹೆಚ್ಚಿ ಮೇಲೆ ಹಾಕೋದಕ್ಕೆ. ಅದು ತೆಂಗಿನಕಾಯಿ 1 ಕಪ್, ಹುರ್ಗಡ್ಲೆ ಎಷ್ಟು ಇಟ್ಕೊಂಡಿದ್ದೀರಾ? ಹುರ್ಗಡ್ಲೆ ಈ ತರ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಲ್ಲಿ 2 ಸ್ಪೂನು. ಇದು ಇನ್ನೊಂದ್ ಸ್ವಲ್ಪ ಗೋಡಂಬಿ ಇಷ್ಟ ಆಯ್ತು. ಗೋಡಂಬಿ ಯಥಾನ್ ಶಕ್ತಿ, ನಾನು ಒಂದು 2.5 ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಬೇಕಂದ್ರೆ ನಿಮಗೆ ಇನ್ನೂ ಚೂರು ಬೇಕು ಅಂದ್ರೆ ಹಾಕೋಬಹುದು. ಜೊತೆಗೆ ಉಪ್ಪು ಬೈ ಡಿಫಾಲ್ಟ್ ಹಾಕ್ತೀರಾ? ಉಪ್ಪು ಹಾಕ್ಬಿಟ್ಟು ಇಟ್ಬಿಡ್ತೀವಿ ಕುಕ್ಕರ್ಗೆನೆ. ಕುಕ್ಕರಲ್ಲಿ ನಾನು ಮಾಡೋದು, ಅದಕ್ಕೆ ಉಪ್ಪು ಹಾಕಿಟ್ಬಿಡ್ತೀನಿ. ಕೊನೆಯಲ್ಲಿ ಆಮೇಲೆ ತೋರಿಸ್ತೀನಿ ಮಾಡುವಾಗ 1 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕೋ ಉದ್ದೇಶ ಏನು ಅಂದ್ರೆ, ಇದರಲ್ಲಿ ಈ ಕಲರು, ಕ್ಯಾರೆಟ್ ಆಗ್ಲಿ, ಬಟಾಣಿ, ಹುರುಳಿಕಾಯಿ, ಇದೆಲ್ಲಾನು ಕಲರ್ ಹಂಗೆ ಉಳ್ಕೊಳ್ಳುತ್ತೆ ಅಂತ ಅದೊಂದು ಸೀಕ್ರೆಟ್ ಅದರಲ್ಲಿ, ಇನ್ನೇನು ಇಲ್ಲ. ಎಣ್ಣೆ 2 ಸ್ಪೂನ್ ಹಾಕೊಂಡಿದ್ದೀನಿ ಕುಕ್ಕರ್ಗೆ. ಇವಾಗ 1 ಟೀ ಸ್ಪೂನ್ ಸಾಸಿವೆ, ಟೊಮೆಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಾಡಿಸಿದ್ಮೇಲೆ ಬೇರೆ ಒಂದೊಂದ ಗಟ್ಟಿ ತರಕಾರಿಗಳು ಹಾಕ್ಕೊತೀನಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿದ್ದೆ, ಇವಾಗ ಒಂಚೂರು ಜಾಸ್ತಿ ಮಾಡಿದ್ದು. ಇವಾಗ ಆಲೂಗೆಡ್ಡೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ವೀಕ್ಷಕರು. ಇದೇನೋ ಇದು ಬೆಂದ ಮೇಲೆ ಅದು ರುಬ್ಕೊಂಡ್ಬಿಟ್ಟು ಹಾಕ್ಬಿಡೋದು ಒಂದು 20 ನಿಮಿಷದಲ್ಲಿ ಆಗೋಗುತ್ತೆ, ಜಾಸ್ತಿ ಹೊತ್ತಾಗಲ್ಲ. ತರಕಾರಿ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ತಡ ಆಗುತ್ತೆ. ಬೇಗ ಬೇಗ ಮಾಡ್ಕೊಂಡ್ಬಿಟ್ರೆ ಲಂಚ್ ಬಾಕ್ಸ್ಗೆ, ಚಪಾತಿಗೆ, ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ, ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ. ತುಂಬಾ ತರಕಾರಿ ಇರೋದ್ರಿಂದ ಅದು ಹಂಗೆ ಚಟ್ನಿ. ಸೀಮೆ ಬದನೆಕಾಯಿ, ಹುರುಳಿಕಾಯಿ, ಇದು ಬಟಾಣಿ ಕಾಳು. ಕುಕ್ಕರಲ್ಲಿ ಮಾಡೋದ್ರಿಂದ ಪದಾರ್ಥ ಏನು ಸಿಯೋದು, ಇನ್ನೊಂದು ತಡ ಹತ್ಬಿಡ್ತು ಅನ್ನೋದು ಏನು ಇರಲ್ಲ. ಇವಾಗ ಅದನ್ನ ಎಲ್ಲ
ಪುದೀನ ತೆಂಗಿನಕಾಯಿ ಎಲ್ಲದನ್ನು ರುಬ್ಬಿಟ್ಟು ಚಟ್ನಿ ತರ ಮಾಡ್ಕೊಂಡು ಗಟ್ಟಿಗೆ ಇದಕ್ಕೆ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಸಾಗು ರೆಡಿ. ಇದಕ್ಕೆ ಇವಾಗ ನೀರು ಹಾಕ್ತಾ ಇದ್ದೀನಿ, ತರಕಾರಿ ಮುಳುಗುವಷ್ಟು ನೀರು. ನೀರಿನ ಅಳತೆ ಇಷ್ಟೇ ಕಪ್ಪು ಅಂತ ಹೇಳಕ್ ಆಗಲ್ಲ, ನೀಟಾಗಿ ತರಕಾರಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ತರ ಇವ್ರು ಮಾಡಿದಾರಲ್ಲ ಆ ರೀತಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದು ಕೈನಲ್ಲಿ ಹಾಕಿ ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ಕೈನಲ್ಲೇ ಹಾಕಿದ್ದೀನಿ. ಇವಾಗ ಇದನ್ನ ಮುಚ್ಚಿಟ್ಬಿಟ್ರೆ 1 ವಿಷಲ್ ಕೂಗಿದ್ರೆ ಸಾಕು, ಇದು ಬೆಂದಿರುತ್ತೆ. ಮುಚ್ತಾ ಇದ್ದೀನಿ, ಇದು ಕೂಗ್ಲಿ. ಗಟ್ಟಿದೆಲ್ಲ ಹಾಕ್ತಾ ಇದ್ದೀನಿ. ಗೋಡಂಬಿ, ಹುರ್ಗಡ್ಲೆ, ಪುದೀನಾಲು ಖಾರ ಇರುತ್ತೆ, ಆದ್ರಿಂದ ಮೆಣಸಿನ್ಕಾಯಿ 3 ಹಾಕ್ತಾ ಇದ್ದೀನಿ ಅಷ್ಟೇನೆ, 2 ಭಾಗ ಮಾಡಿ. ಆಮೇಲೆ ತೆಂಗಿನಕಾಯಿ 1 ಬಟ್ಲು, 2 ಏಲಕ್ಕಿ, 1 ಇಂಚು ದಾಲ್ಚಿನ್ನಿ, 1 ಟೀ ಸ್ಪೂನು ಗಸಗಸೆ, 1 ಟೀ ಸ್ಪೂನು ಜೀರಿಗೆ, ಇಷ್ಟನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಸಾರಿ, ಒಂಚೂರು ಅರಿಶಿನ ಹಾಕ್ತಾ ಇದ್ದೀನಿ, ಮರ್ತ್ಬಿಟ್ಟಿದ್ದೆ ಅದನ್ನ. ಅರಿಶಿನ ಬೈ ಡಿಫಾಲ್ಟ್ ಯಾವ್ಯಾವ್ದಕ್ಕೆ ಸರ್ ಹೋಗುತ್ತೋ ಅದಕ್ಕೆಲ್ಲ ಹಾಕಿದ್ರೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಲಕ್ಷಣಕ್ಕೂ ನೋಡಕ್ಕೂ ಕಲರ್ಫುಲ್ ಆಗಿರುತ್ತೆ. ಇವಾಗ ಪುದೀನ ಹಾಕೋತಾ ಇದ್ದೀನಿ. ಪುದೀನ ಹಾಕಿನೂ ಮಾಡ್ಬೋದು ಸಾಗುನ. ಅದನ್ನ ಎಲೆಗಳು ಬಿಡಿಸಿ ತೊಳೆದು ಎಲೆಗಳು ಬಿಡಿಸಿ ಇಟ್ಕೊಂಡಿರೋದು. ಎಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು. ಇದಕ್ಕೆ ನೀರ್ ಹಾಕಿ ನೈಸಾಗಿ ರುಬ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಚಟ್ನಿ ತರ ರುಬ್ಕೊಂಡ್ರೆ ಅನ್ಕೊಂಡ್ರೆ ಸಾಗುಗೆ ಮಸಾಲಾ ಐಟಮ್ಸ್ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಚಟ್ನಿ ತರ ಗಟ್ಟಿಗೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ತರಕಾರಿನಲ್ಲಿ ನೀರು ಇರುತ್ತಲ್ಲ, ಅವಾಗ ಇದು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಆಗುತ್ತೆ. ಅದಕ್ಕೆ ಉಪ್ಪೆಲ್ಲ ಹಾಕಿದೆ. 1 ಸ್ಪೂನ್ ಸಕ್ಕರೆ ಹಾಕಿ ಇದನ್ನ ಹಾಕಿ ಕುದಿಸ್ಬಿಟ್ರೆ ಸಾಗು ರೆಡಿ. ಬೇಗ ಆಗುತ್ತೆ, ಮತ್ತೆ ಎಲ್ಲದಕ್ಕೂ ನೆಂಚ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಹೊಸದಾಗಿ ಕಲ್ತ್ಕೊಳ್ಳೋರು ಹೇಳ್ತಾ ಇದ್ದೀನಿ, ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸ್ಟವ್ ಆನ್ ಮಾಡಿದ್ದೀನಿ. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ, ನೋಡ್ತಾ ಇರ್ಬೋದು ವೀಕ್ಷಕರು. ಇದನ್ನೆಲ್ಲ ಇವಾಗ ಹಾಕ್ತಾ ಇದ್ದೀನಿ. ಹಾಕಿ ಕುದಿಸ್ಬಿಟ್ರೆ ಸಾಗು ರೆಡಿ ಆಗಿಬಿಡುತ್ತೆ. ತರಕಾರಿ ಮುಳುಗುವಷ್ಟು ಮಾತ್ರ ನೀರು ಹಾಕಿದ್ರೆ ಕರೆಕ್ಟಾಗಿ ಹದವಾಗಿರುತ್ತೆ. ಬೇಕಂದ್ರೆ ಆಮೇಲಿಂದ ಕನ್ಸಿಸ್ಟೆನ್ಸಿಗೆ ನಿಮ್ಗೆ ಅನುಗುಣವಾಗಿ ಹಾಕೋಬಹುದು. ಹೊಸದಾಗಿ ಕಲ್ತ್ಕೊಳ್ಳೋರಿಗೆಲ್ಲ ತೋರಿಸ್ತಾ ಇದ್ದೀನಿ. ಇಪ್ಪತ್ತು ನಿಮಿಷ ಸಾಕು ಸಾಗು ಆಗೋಕ್ಕೆ. ಆ ಕಡೆ ಚಪಾತಿ ಹಿಟ್ಟು, ಚಪಾತಿಗೋ ಪೂರಿಗೋ ಇಲ್ಲ ದೋಸೆ ಹಿಟ್ಟೋ ಇದ್ದರೆ ಮಾಡ್ಕೊಂಡು ಇದು ಹಾಕ್ಕೊಂಡು ತಿಂತು ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಟೀ ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ, ಆಯಿತು ಸಾಗು. ಇವಾಗ ಇದು ಫುಲ್ಲು ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಪರಿಮಳ ಚೆನ್ನಾಗಿ ಬರ್ತಿದೆ. ಪುದೀನದು ಮತ್ತೆ ಆ ಮಸಾಲ ಇದು ಮಾಡಿದ್ದು ತುಂಬ ಚೆನ್ನಾಗಿದೆ. ಪುದೀನ, ಗಸಗಸೆ, ದಾಲ್ಚಿನ್ನಿ, ಏಲಕ್ಕಿ ಎಲ್ಲ ಹಾಕಿದ್ದು. ಇದು ಫುಲ್ಲು ತರಕಾರಿಗಳು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈ ಥರ ನೀವು ಮಾಡ್ಕೊಳ್ಳಿ. ಒಂದು ಸಲ ಈ ಥರ ಕಲಕ್ಕೆ ಬಿಟ್ಟರೆ ಕ್ಲೀನಾಗಿರುತ್ತೆ. ಆಯಿತು, ಸಾಗು ಡನ್.
ವೀಕ್ಷಕರೇ, ಜಯರಾಮ್ ಅಗೇನ್ ಫ್ರಮ್ ಹ್ಯಾಂಗರ್ ಫುಡ್ಸ್. ಇವಾಗ ತಿರ್ಗಾ ಗೀತಾ ಅವರು ಒಂದು ಸ್ಪೆಷಲ್ ಚಟ್ನಿ, ಸಾಮಾನ್ಯ ಎಲ್ಲ ಹುರಿಗಡ್ಲೆ ಹಾಕಿ ಮಾಡ್ತಾರೆ. ಇದು ನಮ್ಮ ಮನೆಗಳಲ್ಲಿ ನಾವು ತುಂಬ ಕಾಮನ್ ಆಗಿ ಮಾಡ್ತೀವಿ. ಅದನ್ನು ಏನು ಅಂತ ಚಟ್ನಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇಂಗ್ರೀಡಿಯೆಂಟ್ಸ್ ಏನು ಬೇಕೋ, ಪದಾರ್ಥಗಳೇನು ಬೇಕೋ ಎಲ್ಲ ಹೇಳ್ತಾರೆ. ಹೇಳಿಮ್ಮ. ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿ ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಪುದೀನ, ಕಡಲೆಬೇಳೆ, ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 6ರಿಂದ 8 ಸಾಕು. ಇದು ತೆಂಗಿನಕಾಯಿ ಮತ್ತು ಹುಣಸೆಹಣ್ಣು ರಸ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಉಪ್ಪು, ಇಷ್ಟು ಇಂಗ್ರೀಡಿಯೆಂಟ್ಸು. ಇದನ್ನ ಫಸ್ಟು ಹುರ್ಕೋಬೇಕು. ಇದನ್ನ ಸ್ವಲ್ಪ 2 ಸ್ಪೂನ್ ಈ ಥರ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಮಾಡಿಬಿಟ್ಟು ಪುದೀನ ಹುರ್ಕೋಬೇಕು. ಆಮೇಲಿಂದ ಅದನ್ನ ತೆಗೆದಿಟ್ಬಿಟ್ಟು ಕಡಲೆಬೇಳೆ ಹುರ್ಕೋಬೇಕು. ತಿರ್ಗಾ ಒಂಚೂರು ಎಣ್ಣೆ ಅದರಲ್ಲೇ ಇರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕಡಲೆಬೇಳೆ ಅದಷ್ಟನ್ನು ಬಾಡಿಸ್ಕೋಬೇಕು. ಅದಾದಮೇಲೆ ತೆಂಗಿನಕಾಯಿ ಹುರ್ಕೋಬೇಕು. ಆಮೇಲಿಂದ ಎಲ್ಲ ಹುರಿದಾದ್ಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹುಣಸೆಹಣ್ಣು, ಉಪ್ಪು, ಬೆಲ್ಲ ಹಾಕಿ ಮಿಕ್ಸಿ ಮಾಡಿದ್ರೆ ಪುದೀನ ಚಟ್ನಿ ಆಯಿತು. ಮಾಡೋಣ ಇವಾಗ. ಓಕೆ. ವೀಕ್ಷಕರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ. ಇವಾಗ ಇನ್ನೊಂದು ಸೀಕ್ರೆಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಸಾಸಿವೆ ಒಗ್ಗರಣೆ ಆದಮೇಲೆ ಸ್ವಲ್ಪ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ ಚಟ್ನಿ ಎಲ್ಲ ಆದಮೇಲೆ ಒಗ್ಗರಣೆ ಹಾಕೋ ಬದಲು ಇದು ತಣ್ಣಗಾಗಿರುತ್ತೆ ಅಷ್ಟೊತ್ತಿಗೆ ಇದನ್ನು ಹಾಕ್ಬಿಡ್ಬೋದು. ಅದರಲ್ಲೂ ಬಾಣಲಿಲೂ ಸ್ವಲ್ಪ ಇದೆ. ಇಷ್ಟು ಸಾಕು. ಆಮೇಲೆ ಚಟ್ನಿ ಆದಮೇಲೆ ಆ ಚಟ್ನಿ ಮೇಲೆ ಹಾಕೋಕ್ಕೆ. ಇವಾಗ ಪುದೀನ ಹಾಕೋತಾ ಇದ್ದೀನಿ. ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ತಾ ಇದ್ದೀರಾ ಇವಾಗ? ಕಡಲೆಬೇಳೆ ಎಣ್ಣೆ ಕಾದಿದೆ. 1 ಬಟ್ಲು ಕಡಲೆಬೇಳೆ. ಇದಕ್ಕೆ ಶುಂಠಿ ಆಗಲಿ ಮತ್ತು ಹಿಂಗಾಗಲಿ ಏನೂ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಪುದೀನ ಹಾಕಿರೋದ್ರಿಂದ, ಪುದೀನ ಘಮ ಇರೋದ್ರಿಂದ ಇದಕ್ಕೆ ಶುಂಠಿ, ಹಿಂಗು ಏನೂ ಅವಶ್ಯಕತೆ ಇಲ್ಲ. ಮೀಡಿಯಂ ಊರಿನಲ್ಲಿ ಇಟ್ಕೊಂಡ್ಬಿಟ್ಟು ಹುರಿಬೇಕಿದ್ನ. ಯಾರೋ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು, ಇವತ್ತು ಕಿಂಗ್ ಇಲ್ವಾ ಅಂದ್ಬಿಟ್ಟು. ಹೌದು, ಇವತ್ತು ಕಿಂಗಿಗೆ ರಜಾ ಕೊಟ್ಟಿದ್ದೀವಿ. ದಟ್ ಈಸ್ ಇಂಗೀಸ್ ಕಿಂಗ್ ರಜಾ ಇವತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಎಲ್ಲ ಹುರಿದಾಗಿದೆ. ಒಂದು ಸ್ವಲ್ಪ ಬೆಲ್ಲ, ಇಷ್ಟು ಆಗಿದೆ. ಕಲರ್ಫುಲ್ಲಾಗಿದೆ. ಇವಾಗ ಇದನ್ನ ತಟ್ಟೆಗೆ ಹಾಕ್ಬಿಟ್ಟು ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ರೆ ಪುದೀನ ಚಟ್ನಿ ಡನ್. ಅಂದರೆ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿಲ್ಲ. ಆಮೇಲೆ ಕರ್ಬೇವಿನ ಸೊಪ್ಪು, ಇದಕ್ಕೆ ಪುದೀನ ಹಾಕಿರೋದ್ರಿಂದ ಚಟ್ನಿಗೆ ಶುಂಠಿ ಆಗಲಿ, ಕರ್ಬೇವಿನ ಸೊಪ್ಪಾಗಲಿ, ಹಿಂಗಾಗಲಿ ಏನೂ ಅವಶ್ಯಕತೆ ಇಲ್ಲ. ಇದರಲ್ಲಿ ಪುದೀನಾನೇ ಹೈಲೈಟು ಈ ಚಟ್ನಿಗೆ. ಪುದೀನ ಚಟ್ನಿ ಅಂತಲೇ ಹೇಳ್ತೀವಲ್ವ ಕಡಲೆಬೇಳೆ ಚಟ್ನಿಗೆ. ಹುರ್ಗಡ್ಲೆನೂ ಮಾಡ್ಕೋಬೋದು. ಕಡಲೆಬೇಳೆ ಒಂಥರ ವಿಶೇಷವಾಗಿ ಭಾಳ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೊಸದಾಗಿ ಕಲ್ತ್ಕೊಳ್ಳೋರಿಗೆ ಹೇಳ್ತಾ ಇದ್ದೀವಿ. ಮಿಕ್ಸ್ ಆಗಿದೆ, ಹುರಿದಿದ್ದೆಲ್ಲ ತಣ್ಣಗಾಗಿದೆ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹುಣಸೆಹಣ್ಣು ರಸ ಹಾಕ್ಕೊಂಡು, ಹುಣಸೆಹಣ್ಣು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ ಅಷ್ಟೇ. ಉಪ್ಪು ಒಂದು ಸ್ವಲ್ಪ 1 ಸ್ಪೂನಷ್ಟು ಬೆಲ್ಲ, 1 ಸ್ಪೂನಷ್ಟು ಉಪ್ಪು ಅಷ್ಟೇ. ಓಕೆ.
ಅದು ಉಪ್ಪು ರುಚಿಗೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಖಾರನೂ ಅಷ್ಟೇನೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಜಾಸ್ತಿ ಖಾರ ಬೇಕಾದ್ರೆ 4 ಮೆಣಸಿನಕಾಯಿ ಎಕ್ಸ್ಟ್ರಾ ಹಾಕೊಳ್ಳಿ. ಹಾಕ್ತಾ ಇದ್ದೀನಿ. ವೀಕ್ಷಕರೇ, ಗೀತಾ ಶೇಷಾದ್ರಿ ಅವರು ಸಾಗು ಮತ್ತು ಚಟ್ನಿ, ಕಡಲೆಬೇಳೆ ಪುದೀನ ಚಟ್ನಿ, ಇದು ನಾರ್ಮಲಿ ನನಗೆ ತಿಳಿದಂಗೆ ತುಂಬ ಕಮ್ಮಿ ಜನ ಮಾಡೋದು. ನೀವು ಟ್ರೈ ಮಾಡಿ ಇದನ್ನು. ಎರಡಕ್ಕೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲಿ ಇರೋದೆಲ್ಲ ಬಿಡಿ, ಆ ಥರ ಮಾಡಿದ್ದೀವಿ. ಓಕೆ, ದೋಸೆ ಮಾಡ್ತಾ ಇದ್ದಾರೆ. ಪೂರಿ ಆದರೆ ಹೆವಿ ಆಗುತ್ತೆ ಅಂದ್ಬಿಟ್ಟು ದೋಸೆ ಜೊತೆಗೆ ಟ್ರೈ ಮಾಡ್ತಾ ಇದ್ದೀವಿ ಇದನ್ನು. ವೀಕ್ಷಕರೇ, ರೆಡಿಯಾಗಿದೆ. ದೋಸೆ, ಬೆಣ್ಣೆ ಬೇರೆ ಹಾಕಿದಾರಪ್ಪ. ದೋಸೆ, ಚಟ್ನಿ ಮತ್ತೆ ಸಾಗು. ಐ ಆಮ್ ಶೂರ್ ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ಗ್ರೇಟ್ ಕಾಂಬಿನೇಷನ್. ಗೀತಾ ಶೇಷಾದ್ರಿ ಅವ್ರ ಮನೇಲಿ ಅವ್ರ ಎಕ್ಸ್ಪೀರಿಯನ್ಸೇ ಹೇಳುತ್ತೆ. ಫಸ್ಟು ಚಟ್ನಿ ಜೊತೆಗೆ ತಿಂತೀನಿ. ಅಲ್ಟಿಮೇಟ್ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಸಾಗು. ಎರಡು ಸೂಪರ್ ಆಗಿದೆ. ಇಟ್ಸ್ ಗೋಯಿಂಗ್ ಟು ಬಿ ಗ್ರೇಟ್ ಕಾಂಬಿನೇಷನ್. ನೀವು ಮನೇಲಿ ಟ್ರೈ ಮಾಡಿ. ಮಾಮೂಲಿ ಹೊರಗಡೆ ಚಟ್ನಿಗಿಂತ ಈ ತರ ಚಟ್ನಿ ಟ್ರೈ ಮಾಡಿ. ಇದೇನೋ ಹಳೆ ದೋಸೆ ಅಂತಾರೆ, ಕಡಲೆಬೇಳೆ ಹಾಕಿ ಮಾಡಿದ್ದಲ್ವಾ ಇದು? ಹೌದು, ಹಾ, ಕಡಲೆಬೇಳೆ 4 ತರ ಬೇಳೆ. ಪಾಯಿಗೋ ಹಳೆ ದೋಸೆ, ಚಟ್ನಿ, ಕಡಲೆಪರುಪು ಚಟ್ನಿ, ಪುದೀನ ಪೊಟ್ಟಿಕ್ಕಿಂದ ಗೀತಾ ಅವಳಿಗೆ ಅಪ್ರು ಸಾಗು, ಈರುಳ್ಳಿ ಪೊಟ್ಟಿಲ್ಲ, ಒಳ್ಳುಳ್ಳಿ ಅಂತೂ ಇಲ್ವೇ ಇಲ್ಲ, ನೋ ಪ್ರಾಬ್ಲಮ್. ಇದೆಲ್ಲ ನೀಗ್ಲೂ ಎಲ್ಲ ಹಾಕಿ ಟ್ರೈ ಪಣ್ಣಿಗೋ. ನಾ ತಮಿಳಲ್ಲಿ ಏನ್ ಹೇಳ್ತಾ ಇದ್ದ ಇದ್ರೆ ಈ ತರ ಚಟ್ನಿ, ಕಡಲೆಬೇಳೆ ಚಟ್ನಿ ಮತ್ತೆ ಸಾಗು, ಈರುಳ್ಳಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಇವಾಗ ವೀಕ್ಷಕರೇ, ನಮ್ಮ ಎರಡು ತುಂಬಾ ಚೆನ್ನಾಗಿದೆ. ದೋಸೆನೂ ಚೆನ್ನಾಗಿದೆ. ಇವಾಗ ಇದು ಬಂದು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ತಿಳಿಸಿ. ಅಯ್ಯಂಗಾರ್ ಫುಡ್ಸ್ ಇಂದ ಜಯರಾಮ್ ಮತ್ತು ಗೀತಾ ಶೇಷಾದ್ರಿ ಅವರ ಎಫರ್ಟ್ಸ್ ಇದೆಲ್ಲ. ಇಲ್ಲಿಗೆ ನಾವು ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.